ಈಗ ಮುಂದೆ ಇದರಲ್ಲೇ ಚಾಚಿ ಮುಖ ಮೇಲೆ ಮಾಡಿ ಉಸಿರು ಒಳಗೆ ತುಂಬಿಕೊಂಡು ಉಸಿರು ಹೊರಗೆ ಹಾಕ್ಬೇಕು. ನಾನು ಇಲ್ಲಿ ನಾಭಿ ಸ್ಥಾನದಿಂದ ಉಸಿರೆಲ್ಲ ಸ್ವಚ್ಛ ಆಗ್ತದೆ. ಇದು ನಾಲಿಗೆ ಮೇಲೆ ಇರುವಂಥ ವಾಸನೆ, ಬಾಯಿಲಿರುವಂಥ ದುರ್ಗಂಧ ಕಡಿಮೆ आवाज बरंग ಹೆಂಗ್ ಮಾಡೋದು ಸೀನಾ ಕಟ್ಟಾಸಿ ಈಗ ಒಂದೇ ಗಂಟೆನೂ ಮಾಡಬಾರಲ್ಲ. ಉಸಿರು ಚೆನ್ನಾಗಿ ತುಂಬಿ ಬಂದಾಗ ಮಾತ್ರ ಇಲ್ಲಿ ಬಟ್ಟೆಗೆ ಹಾಕ್ತಾರೆ. ನೀವೇನು ಮಾಡ್ತೀರಿ? ನಮ್ಮ ಮಗಳ್ರಿ ನಾ ಒಂದಾದ್ರೆ ಉಸಿರು ತುಂಬ್ಕೋಬೇಕು. ಉಸಿರು ತುಂಬ್ರಿ ಸ್ಟಾರ್ಟಿಂಗ್ ಮತ್ತೆ ಉಸಿರು ತುಂಬಿಕೊಳ್ಳಿ ಸ್ಟಾರ್ಟ್. ಲಾಸ್ಟ್ ಇನ್ನೊಂದು ಉಸಿರು ಹೋಗಿ ತುಂಬಿಕೊಳ್ಳಿ ಈ ಥರ ಮಾಡಿದ್ರೆ ಕೆಟ್ಟು ಇರ್ತದೆ. ಯಾವ ಪ್ರಾಣಾಯಾಮ ಇರ್ತದೆ? ಈಗ ಈ ಮುಖದ ಎಲ್ಲ ಇಂದ್ರಿಯಗಳಿಗೆ ಆಯ್ತು. ಇನ್ನು ಕರಳುಗಳಿಗೆ ಮಾಡೋದು. ಕರಳುಗಳಿಗೆ ಮತ್ತು ಮುಖದ ಯಾವ್ದು ಮಾಡೋದು? ಹಾಸ್ಯಾಸ. ಹಾಸ್ಯಾಸನ. ಯಾವಾಸನ? ಹಾಸ್ಯಾಸನದಲ್ಲಿ ಅನೇಕ ಪ್ರಕಾರಗಳಿವೆ. ಅದನ್ನು ಕಲಿಯಕ್ಕೆ ಹೋಗ್ತಾರೆ ಕೆಲವು. ಬರೀ ನಗ ದುಡ್ಡು ಕೊಟ್ಟು ನಗಕ್ಕೆ ಹೋಗ್ತಾರೆ. ದುಡ್ಡು ಕೊಟ್ಟು ಸಮಯ ತಗೊಂಡು ನಗಕ್ಕೆ ಹೋಗ್ತಾರೆ. ಆದರೆ ಜೀವನದಲ್ಲಿ ಎಂಜಾಯ್ ಇರ್ಬೇಕು. ಸ್ವಲ್ಪ ಯಾವಾಗಲೂ ಗಂಭೀರತೆ ಇರಬಾರ್ದು. ಭಾಳ ಫ್ರೀಡಮ್ ಆಗಿರ್ಬೇಕು, ಸ್ವಲ್ಪ ಎಂಜಾಯ್ ಆಗಿರ್ಬೇಕು. ಅಂದಾಗ ಮಾತ್ರ ಚೆನ್ನಾಗಿರ್ಬೇಕು. ಈಗ ನಾವೇನು ಮಾಡ್ತೀವಿ? ಕರಳುಗಳಿಗೆ ಬರಿಬರು ಒಂದು ಕುರ್ಚಿ ಒಂದು ಕರಳುಗಳಿಗೆ ಏನಂತಂದ್ರೆ ಮಸಾಜ್ ಆಗೋದಕ್ಕಾಗಿ ನಾವು ಮಾಡ್ತೀವಿ. ಕರಳುಗಳಿಗೆ ಮಸಾಜ್ ಆಗೋದಕ್ಕೆ ಏನು ಮಾಡೋದು? ಹಿಂಗೆ ಹೇಳ್ರಿ, ಮೊಸರು ಚೆನ್ನಾಗಿ ತುಂಬ್ಕೊರಿ. ಚೆನ್ನಾಗಿ ತುಂಬ್ಕೊಂಡು ಗಂಧಕ್ಕೆ ಬಾಯಿ ನಮ್ಮ ಮೊದಲು ಆವಾಜ ಮಾಡೋಂಗಿಲ್ಲ. ಇದು ರಿಲ್ಯಾಕ್ಸೇಷನ್ಸ್ ಇರ್ತದೆ. ಬೆನ್ನು ನೋವು ಕಡಿಮೆ ಮಾಡ್ತದೆ, ಕುತ್ತಿಗೆ ನೋವು ಕಡಿಮೆ ಮಾಡ್ತದೆ, ಥೈರಾಯ್ಡ್ ನೋವು ಕಡಿಮೆ ಮಾಡ್ತದೆ, ಒತ್ತಡಗಳು ಕಡಿಮೆ ಮಾಡ್ತದೆ, ಮಾನಸಿಕ ಸ್ವಾಸ್ಥ್ಯವನ್ನು ಉಂಟು ಮಾಡ್ತದೆ. ವಾಪಸ್ ಮತ್ತೊಮ್ಮೆ ಉಸಿರು ತುಂಬ್ತಿಂದ ಹೋಗೋಣ. ನಗ್ತಾ ಇರ್ತಿಲ್ಲ ಅಂದ್ರೆ ನಗದಂತ ಅವಾಜ ಮಾಡೋಂಗಿಲ್ಲ. ಇದೊಂದು ಅವಾಗ ನಾವು ನಗೋದು, ಅವಾಗ ಮಾತಾಡ್ದಂಗೆ ನಗೋದು. ಸ್ವಲ್ಪ ಬಲಕ್ಕೆ ಎಡಕ್ಕೆ ಮೂವ್ಮೆಂಟ್ ಮಾಡ್ರಿ, ಬಾಡಿ ರಿಲ್ಯಾಕ್ಸೇಷನ್ ಆಗ್ತದೆ. ಇಂಥವೆಲ್ಲ ಮಸ್ತ್ ಮಾಡ್ತಾರೆ. ರಿಲ್ಯಾಕ್ಸ್ ವಾಪಸ್ ಬನ್ನಿ. ಈಗ ನಗತಾರೆ. ಈಗ ನಗೋದು ಸ್ಟಾರ್ಟ್.
ತಮ್ಮ ಉಸಿರು